ಗಣೇಶ ವಿಸರ್ಜನೆಗಾಗಿ ನಾಗರಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಚಿಕ್ಕೋಡಿಯ ಇಂದಿರಾನಗರದಲ್ಲಿರುವ ಪುರಾತನವಾದ ಬಾವಿನ ಸ್ವಚ್ಛತೆ ಹಾಗೂ ಹೂಳು ತೆಗೆಯುವ ಕಾರ್ಯ ನಡೆದಿದ್ದು, ಶಾಸಕ ಗಣೇಶ್ ಹುಕ್ಕೇರಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ಸಮತಶೆಟ್ಟಿ ಮಾತನಾಡಿ, ಇಂದಿರಾನಗರದಲ್ಲಿ 80 ವರ್ಷಕ್ಕಿಂತ ಹಳೆಯ ಬಾವಿ ಇದು. ಈ ಪರಿಸರದ ಎಲ್ಲ ಜನರು ಈ ಬಾವಿಯಲ್ಲಿ ಗಣೇಶ ವಿಸರ್ಜನೆ ಮಾಡಿರ್ತಾರೆ. ಪ್ರತಿ ವರ್ಷದಂತೆ ಪುರಸಭೆ ಸದಸ್ಯ ನಾಬೀರ್ ಜಮಾದಾರ್ ಅವರು ಬಾವಿಯ ಸ್ವಚ್ಛತೆ ಹಾಗೂ ಹೂಳು ತೆಗೆಯುವ ಕಾರ್ಯ ಮಾಡುತ್ತಾರೆ. ಅದೇ ರೀತಿ ಜಮಾದಾರ್ ಅವರು ಗಣಪತಿ ಹಬ್ಬದ ಪ್ರಯುಕ್ತ ಬಾವಿ ಹತ್ತಿರ ಕಳೆದ 4 ವರ್ಷಗಳಿಂದ ಲೈಟಿಂಗ್ ಮಾಡುವುದು, ಗಣೇಶ ವಿಸರ್ಜನೆಗಾಗಿ ಟೇಬಲ್ ಹಾಕುವುದು ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. NK24 ನ್ಯೂಸ್ ಬ್ಯೂರೋ, ಬೆಳಗಾವಿ. ದಿವಸ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ನಮ್ಮದ ಪುರಾತನದ ಒಂದು ಬಾವಿ ಐತಿ ಇಲ್ಲಿ ಇಂದಿರಾನಗರದಾಗ. ಆಮೇಲೆ ಈ ಬಾವಿದಾಗ ಇಷ್ಟು ಇದಿತ್ತು, ಗಿಲೀಚಿತ್ತು. ಆಮೇಲೆ ಇದು ಈಗ ಇಷ್ಟು ವರ್ಷದಿಂದ ಇನ್ನೂ ತನಕ ಇದು ಸ್ವಚ್ಛ ಆಗಿಲ್ಲಾಗಿತ್ತು. ಆಮೇಲೆ ಈಗ ಅನ್ನಾಗ ಸಾವುಕಾರಿಗೆ ನಾವೆಲ್ಲರೂ ಕೂಡಿ ಹೇಳಿದಾಗ ಸಾವುಕಾರ ಮತ್ತು ಗಣೇಶಣ್ಣ ಕೂಡಿ ಇದಕ್ಕೆ ಅನುದಾನ ಕೊಟ್ಟರು. ಅನುದಾನ ಕೂಡ ಈಗ ಇದು ಸ್ವಚ್ಛತಾ ಕಾರ್ಯ ನಡೀತಾ ಐತಿ. ಈಗ ಟೆಂಡರ್ ಕಲ್ಲು ಹಾಕಾರೆ ಅಂತ ಅವ್ರಿಗೆ ಟೆಂಡರ್ ಆಗೈತಿ. ಅವರು ಇದು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈಗ ಇದಕ್ಕೆ ಬಾವಿಗೆ ಕ್ಲೀನ್ ಮಾಡಿ ಕೊಡೋದ್ರಾಗ ನಮ್ಮ ಇಂದಿರಾನಗರ ಜನರ ವತಿಯಿಂದ ಹಾಗೂ ಚಿಕ್ಕೋಡಿ ಜನರ ವತಿಯಿಂದ ನಾ ಗಣೇಶಣ್ಣ ಮತ್ತು ಸಾವುಕಾರಿಗೆ ಅಭಿನಂದಿಸ್ತೇನೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರು ಇಲ್ಲಿ ಇಂದಿರಾನಗರದ ಒಂದು ಪುರಾತನ ಬಾವಿ ಇತ್ತು. ಆ ಬಾವಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನೋಡೋ ಸಂಬಂಧ ಬಂದಿದ್ರು. ಇಲ್ಲಿ ಈ ಬಾವಿ ದೃಷ್ಟಿ ಅಂದರೆ 80 ವರ್ಷ ಹಳೆ ಬಾವಿ ಇದೆ. ಅದಕ್ಕೆ ಇಲ್ಲಿ ಈ ಪರಿಸರದ ಎಲ್ಲ ಗಣಪತಿಗಳು ವಿಸರ್ಜನೆ ಈ ಬಾವಿದಾಗ ಆಗ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿನ ನಮ್ಮ ಜನಪ್ರಿಯ ಪುರಸಭೆ ಸದಸ್ಯರಾದ ನಾಬೀರ್ ಜಮಾದಾರ್ ಅವರು ಇದನ್ನು ಬಾವಿ ಕ್ಲೀನ್ ಮಾಡಿಸೋದು, ಆಮೇಲೆ ಹೂಳು ತೆಗೆಯೋದು ಎಲ್ಲ ಮಾಡಿಸ್ತಿದ್ದಾರೆ. ಯಾಕಂದರೆ ಬರುವಂಥ ದಿನಮಾನದಾಗ ಗಣಪತಿ ವಿಸರ್ಜನೆ ಅಗದಿ ಅಚ್ಚುಕಟ್ಟಾಗಿ ಆಗ್ಬೇಕಂತ ಹೇಳಿ ಅವರು ವರ್ಷ ಮಾಡಿರ್ತಾರೆ. ಇಲ್ಲಿ ಈಗ 5-6 ವರ್ಷ ಆಯ್ತು ಅದಕ್ಕೆ ವಿಸರ್ಜನೆ ಟೈಮಿಗೆ ಎಲ್ಲ ಲೈಟ್ ವ್ಯವಸ್ಥೆ, ಅವ್ರು ಬಂದವ್ರಂಥವ್ರಿಗೆ ಪೂಜೆ ಮಾಡಿಸ್ಕೊಂಡು ಟೇಬಲ್ ವ್ಯವಸ್ಥೆ ಎಲ್ಲ ಒಂದು ಅಚ್ಚುಕಟ್ಟಾದಂಥ ವಿಸರ್ಜನೆ ಮಾಡೋ ಸಂಬಂಧ ಮಾಡಿರ್ತಾರೆ. ಅದಕ್ಕೆ ಈ ಪುರಾತನದ ಹೂಳು ತೆಗೆಯೋದು ಇದರಿಂದ ನಾವು ಈ ಪರಿಸರದವ್ರಿಗೆ ಗಣಪತಿ ವಿಸರ್ಜನೆಗೆ ಉಳಿದಿದ್ದು ಎಲ್ಲ ಕಾರ್ಯಗಳಿಗೂ ಚಲೋ ಆಗ್ತೈತಿ. ಇಂಥ ಕಾರ್ಯಗಳು ನಾಬೀರ್ ಜಮಾದಾರ್ ಏನೇ ಮಾಡಲಿ ಅಂತೇಳಿ ನಮ್ಮದೊಂದು ಆಸೆ.